1, 3 ಹಾಗೂ 5ನೇ ಸೆಮಿಸ್ಟರ್ ಫಲಿತಾಂಶವನ್ನು ಪ್ರಕಟಿಸಿಲ್ವಂತೆ. ಕಳೆದ 3 ವರ್ಷದಿಂದ ಯಾವುದೇ ಅಂಕಪಟ್ಟಿಯನ್ನು ವಿತರಿಸಿಲ್ವಂತೆ. ಕುಲಪತಿ ವಾಪಸ್ಗೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ನೀಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಿವಮೊಗ್ಗ ಎಎಸ್ಪಿ ಕಾರ್ಯಪ್ಪ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. 5 ತಿಂಗಳ ಹಿಂದೆ ನಡೆದ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಿಲ್ಲ ಅಂತ ಹೇಳಿ. ಆಯ್ತರಪ್ಪ, ಇವ್ರನ್ನ ವಾಪಸ್ ತಗೊಳ್ಬೇಕಲ್ವ, ಈಗ ಎಲ್ಲಿಗೆ ಬರಬೇಕು? ನೀವು ಎಲ್ಲಿಗೆ ಬರಬೇಕು? ಬನ್ನಿ, ವಿಧಾನಸೌಧದಲ್ಲಿ ಪಾಟ್ಗಳು ತುಂಬ ಇವೆ. ಅಲ್ಲಿ ನೋಡಿ, ಗ್ಲಾಸ್ ಹೊಡೆದ್ರು, ಪಾಟ್ಗಳನ್ನು ಹೊಡೆದಾಕಿದ್ರು. ನಾಳೆ ನಿಮ್ಮನ್ನು ಏನಂತ ಕರಿಬೇಕು? ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡುವಂಥವರ ಅಥವಾ ರೌಡಿಗಳು ಅಂತ ಕರಿಬೇಕು? ಯಾವ ಶಬ್ದಗಳಿಂದ ಕರಿಬೇಕು ನಿಮ್ಮನ್ನು? ಹೋರಾಟ ಮಾಡಿ, ದಟ್ಸ್ ಕರೆಕ್ಟ್ ಕೇಳೋದು. ಬಟ್ ದಿಸ್ ಇಸ್ ನಾಟ್ ದ ವೇ. ಇವತ್ತು ಬೆಳಗ್ಗೆ ನಾನು ನಮ್ಮ ಅನೇಕ ಚಟುವಟಿಕೆಗಳ ನಡುವೆ ಇವತ್ತೊಂದು ನಮ್ಮ MBA ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಒಂದು ಮಾರಾಟದ ಒಂದು ಮಳಿಗೆ ಥರ ಮಾಡಿ ಅವ್ರಿಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಅಷ್ಟು ಚೊಕ್ಕವಾಗಿ ನಮ್ಮ ಇನ್ನು ಹಳೆ ಕಾನ್ವೊಕೇಶನ್ ಹಾಲ್ ಅಂತ ಏನಿದೆಯೋ ಅಲ್ಲಿ ಆಯೋಜಿಸಿದ್ರು. ಆ ಮಳಿಗೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ತೊಡಗಿಕೊಂಡು ಅಷ್ಟು ಕ್ರಿಯಾತ್ಮಕ ರೀತಿಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ಅವರ ವಸ್ತುಗಳನ್ನ. ಅದಕ್ಕೆ ಅವ್ರಿಗೊಂದು ಪ್ರಾಕ್ಟಿಕ್ಸ್ ಬರಲಿ ಅಂತ ಈ ಹೊತ್ತಿನಲ್ಲೇ ನನಗೆ ನಮ್ಮ ಕುಲಪತಿಯ ಕಚೇರಿಯಿಂದ ಒಂದು ಕಾಲ್ ಬಂತು. ಈ ಥರ ಯಾರೋ ನುಗ್ಗಿ ಎಲ್ಲ ಒಡೆದಾಕ್ತಾ ಇದ್ದಾರೆ, ಪಾಟು ನಮ್ಮ ಇದಕ್ಕೆಲ್ಲ ಚೇಂಬರ್ಗೆಲ್ಲ ನುಗ್ಗಕ್ಕೆ ನೋಡ್ತಾ ಇದ್ದಾರಂತೆ. ನಾ ಬಂದ ಕೂಡಲೇ ನನ್ನ ವಿರುದ್ಧ ಒಂದಷ್ಟು ಘೋಷಣೆಗಳನ್ನ ಕೂಗಿ ನನ್ನ ಗೆರಾವ್ ಮಾಡಿದರು. ಗೆರಾವ್ ಮಾಡಿ ಸ್ವಲ್ಪ ತಳ್ಳಾಡಲಿಕ್ಕೆ ನೋಡ್ತಾ ಇದ್ದರು. ಅಷ್ಟರೊಳಗೆ ಅವ್ರಿಗೇನಿಸ್ತೋ ಏನೋ ದಾರಿ ಬಿಟ್ಟು ಕೊಟ್ಟರು ನನಗೆ. ಆದರೂ ನಮ್ಮ ಮುಖ್ಯ ದ್ವಾರದ ಎದುರಿಗೆ ನಮ್ಮ ಮಹಾಕವಿ ಕುವೆಂಪು ಅವರ ಒಂದು ಸ್ಕಲ್ಪ್ಚರು ಇದು ಇದೆ, ಒಂದು ಚಿತ್ರ ಇದೆ. ಅದರ ಎದುರಿಗೆ ಬೇಕಂತಲೇ ಕುಕ್ಕಿ ಮಡಿಕೆಗಳನ್ನ ಒಡೆದು ಕುವೆಂಪು ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಯಾರೋ ಕಿಡಿಗೇಡಿಗಳು ನಡ್ಕೊಂಡಿದ್ದಾರೆ. ಅವರು ಯಾವ ಪಕ್ಷದವರು ಯಾರು ಅಂತ ಅನ್ನೋದು ಗೊತ್ತಿಲ್ಲ ನಮಗೆ. ಇಶ್ಯೂ ಏನು ಅಂತಲೂ ಅವರು ಸರಿಯಾಗಿ ಹೇಳಲಿಲ್ಲ. ಇದೇ ಕೆಲವು ಜನ, ನಾನು ಕಣ್ಣಾರೆ ನೋಡಿದೆ, ಒಂದು 4-5 ಜನನ ನಾನು ಗುರ್ತಿಸ್ಕೊಳ್ಳಬಲ್ಲೆ. ಅವರು ಒಂದು 4 ದಿವಸದ ಕೆಳಗೂ ಕೂಡ ಬಂದಿದ್ದರು. ಆವಾಗ ಪ್ರತಿಭಟನೆ ಮಾಡಿ ನಾನು ಅವರ ಮನವಿನ ಸ್ವೀಕರಿಸಿದ್ದೆ. ಏನೋ ಕೆಲವು ಕುಂದುಕೊರತೆಗಳು ವಿದ್ಯಾರ್ಥಿಗಳಿಗೆ ಸಹಜವಾಗಿ ಇರುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದರಲ್ಲಿ ಅರ್ಧಕ್ಕರ್ಧ ಅವರ ಕುಂದುಕೊರತೆಗಳನ್ನ ನಾವು ಅಡ್ರೆಸ್ ಮಾಡಿದ್ದೀವಿ. ಅದಕ್ಕೆ ಪರಿಹಾರನೂ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಕೆಲವು ತೊಂದರೆಗಳು ಆಗೇ ಆಗುತ್ತೆ. ಆದರೆ ಯಾವ ತೊಂದರೆಗಳಿದ್ದಾಗಲೂ ನಾವು ನಮ್ಮ ಮುಖನ ಆ ಕಡೆ ತಿರುಗಿಸೋದಾಗಲಿ ಅವ್ರಿಗೆ ಮಾತಾಡಿಸದೇ ಇರೋದಾಗಲಿ ಇದನ್ನು ಮಾಡೇ ಇಲ್ಲ. ಆದರೆ ಈ ರೀತಿ ಕೇಳದೆ ಬಂದು ಏನು ವಿಷಯ ಅಂತ ನಮಗೆ ಹೇಳ್ದೇನೆ ಬಂದು ನಮ್ಮ ಪಬ್ಲಿಕ್ ಪ್ರಾಪರ್ಟಿಗೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅವ್ರು ಯಾರು ವಿದ್ಯಾರ್ಥಿಗಳು ಅನ್ನೋ ಮಾಹಿತಿ ಕೂಡ ನಮಗಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ನಾನು ಕಠಿಣ ಕ್ರಮನ ಕೈಗೊಳ್ತೀನಿ. ಈ ರೀತಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಾಂತಿ ಕದಡಂಥ ಇದು ಘಟನೆಗಳಾಗಲಿ ಅಥವಾ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡೋ ಘಟನೆಗಳಾಗಲಿ, ಇನ್ನೊಬ್ಬರನ್ನ ಅವಮಾನ ಮಾಡೋಂಥ ಘಟನೆಗಳಾಗಲಿ, ಇದು ಯಾವುದು ಕೂಡ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಂತೂ ಆಗಲೇ ಕೂಡದು. ಇದನ್ನು ನಾನು ಖಂಡಿಸ್ತೀನಿ. ಆಮೇಲೆ ಅವರ ಬಗ್ಗೆ ಸೂಕ್ತ ಕ್ರಮಗಳನ್ನ ತಗೋತೀವಿ. ಇದಲ್ಲದೆ ಅವರ ಸಮಸ್ಯೆಗಳು ಏನು ಅನ್ನೋದನ್ನೇ ಅವರು ಇವತ್ತು ಎತ್ತಿರಲಿಲ್ಲ. ತಾವು ಬರ್ತೀವಿ ಅಂತ ಕೂಡ ಹೇಳಲಿಲ್ಲ. ಪ್ರತಿಭಟಿಸೋದು ಒಬ್ಬರ ಹಕ್ಕು. ಅದು ಖಂಡಿತ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದು ನನಗನ್ಸೋದು ಇದು ಯಾರೋ ಇದರ ಹಿಂದೆ ಇದ್ದಾರೆ ಕೆಲವು ಜನ. ಕುವೆಂಪು ವಿಶ್ವವಿದ್ಯಾಲಯ ಇತ್ತೀಚಿನ ದಿನಗಳಲ್ಲಿ ತುಂಬ ಮುಂದೆ ಬರ್ತಾ ಇದೆ. ನಮಗೆ ಮೊನ್ನೆ ನ್ಯಾಕ್ ಮೌಲ್ಯಮಾಪನದಲ್ಲಿ ಒಳ್ಳೆಯ ಅಂಕಗಳು ಬಂದು ನಾವಿವತ್ತು ಇಡೀ ಸ್ಟೇಟ್ ಯೂನಿವರ್ಸಿಟಿ, ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ನಮ್ಮ ಗ್ರೇಡಲ್ಲಿ. ಇದಾಗಿ ನಮ್ಮ ಸಿಬ್ಬಂದಿ ಎಲ್ಲ ಕಷ್ಟಪಟ್ಟು ಈ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋ ಕೆಲಸದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಹೀಗಿರುವಾಗ ನಾವು ಕಂಪ್ಲೀಟ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ದೀವಿ ನಾವಿಲ್ಲಿ. ಇದಿರುವಾಗ ಯಾರೋ ಇದನ್ನೆಲ್ಲ ಸುಳ್ಳು ಆಪಾದನೆಗಳನ್ನ ನಮ್ಮ ಮೇಲೆ ತಂದು ಬೇಕಂತಲೇ ಕುವೆಂಪು ಅವರ ಹೆಸರಿಗೆ ಮತ್ತು
ಈ ವಿಶ್ವವಿದ್ಯಾಲಯಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ FIR ಮಾಡ್ತೀವಿ. ಹೌದು, ಯಾಕಂತಂದರೆ ಅವ್ರು ಯಾರೂ ನಮಗೆ ಪರಿಚಯದವರಲ್ಲ. ಅವರು ಆಮೇಲೆ ಒಂದು ವಯಲೆನ್ಸ್ನ ಮಾಡೋದು ಒಂದು ಕ್ಯಾಂಪಸ್ಸಲ್ಲಿ, ಇದು ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಶಾಂತಿಯಿಂದ ನಾವು ಇಲ್ಲಿ ವಿದ್ಯಾಭ್ಯಾಸನ ಕಲಿಸೋದು, ಓದೋದು ಇದೆಲ್ಲ ಮಾಡಬೇಕು. ಇಂಥವ್ರು ಬಂದು ಈ ಥರ ಪ್ರತಿಭಟಿಸಿದ್ರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಯಾವ ಥರ ಮೆಸೇಜ್ ಹೋಗುತ್ತೆ ಹೇಳಿ? ಅದರಿಂದ ನಾವೆಲ್ಲರೂ ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಖಂಡಿತ ನನ್ನ ಜೊತೆಗೆ ನನ್ನ ಎಲ್ಲ ಕುವೆಂಪು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿ ಕೂಡ ನನ್ನ ಜೊತೆಗಿದ್ದಾರೆ. ಇವತ್ತು ನಾವು ಒಗ್ಗಟ್ಟಿನಿಂದ ಇದ್ದೀವಿ. ಈ ವಿಶ್ವವಿದ್ಯಾಲಯನ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋ ಒಂದು ಛಲನ ಇಟ್ಕೊಂಡಿದ್ದೀವಿ. ಇದಕ್ಕೆ ಯಾರೂ ನಮಗೆ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಹೇಳ್ತಿರೋದಾದ್ರೆ ಸರ್, ಒಂದು ವಾರದ ಮುಂಚೆನೇ ಒಂದು ಗಡುವು ಕೊಟ್ಟಿದ್ವಿ. ಈ ಗಡುವು ಒಳಗೆ ನಮ್ಮ ಸಮಸ್ಯೆಗಳೇನಿದ್ದಾವೆ ಇದನ್ನು ಬಗೆಹರಿಸದೆ ಹೋದರೆ ನಾವು ಹೋರಾಟ ಮಾಡ್ತೀವಿ ಅಂತ ತಿಳಿಸ್ತೀವಿ ಅಂತ ಹೇಳ್ತಾರೆ. ಯಾವ ಗಡುವು ಆ ಥರ ಕೊಡಲಿಲ್ಲ. ಅವರು ಬಂದು ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದು ಎಲ್ಲ ಸಮಸ್ಯೆಗಳಿಗೆ ಅದು ಯಾವುದಕ್ಕೂ ಒಂದು ತಿರುಳಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು 2-3 ಸಮಸ್ಯೆಗಳು ನಿಜವಾಗ್ಲೂ ಗಂಭೀರವಾಗಿವೆ. ಅದನ್ನು ನಾವು ಅವ್ರ ಜೊತೆಗೆ ಒಂದು ಸಮಾಲೋಚನೆಯೂ ಕೂಡ ನಡೆಸ್ತೀವಿ ಇನ್ನು. ಆದರೆ ಇದಕ್ಕೆಲ್ಲ ನಾಳೆನೇ ಪರಿಹಾರ ಕೊಡಿ ಅಂತಂದರೆ ಕೊಡೋಕ್ಕಾಗಲ್ಲ. ಇದನ್ನು ಮುಖ್ಯವಾಗಿ ಹೇಳಬೇಕು ನಿಮಗೆ. ನಾನು ಕೂಡ ಮತ್ತು ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರು ಕೂಡ ನಾವೆಲ್ಲ ಮುಂಚೆಯಿಂದ ಆಗ್ತಾ ಇರೋಂಥ ಕೆಲವು ಸಮಸ್ಯೆಗಳಿದೆ. ಅದಕ್ಕೆ ನಾವು ಇವಾಗ ಪರಿಹಾರ ಕಂಡ್ಕೋತಾ ಇದ್ದೀವಿ. ಇನ್ನು ಮುಂದೆ ಪರೀಕ್ಷೆಗಳಲ್ಲಿ ವಿಳಂಬ ಆಗೋದಾಗಲಿ, ವ್ಯಾಲ್ಯೂಯೇಷನಲ್ಲಿ ವಿಳಂಬ ಆಗೋದಾಗಲಿ ಇದು ಆಗೋದಿಲ್ಲ. ಈ ಗ್ಯಾರಂಟಿನ ನಾನು ಕೊಟ್ಕೊಂಡು ಇವತ್ತು ಆ ಧೈರ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆದರೆ ಇದು ನಾಳೆನೇ ಮಾಡೋದು ಅಸಾಧ್ಯ. ಯಾಕಂದರೆ ಕೆಲವು ದೋಷಗಳಿದೆ, ಅದನ್ನೆಲ್ಲ ನಾನು ಮುಕ್ತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ದುರ್ದೈವ, ನಾನು ಒಂದು ಹೇಳಲೇಬೇಕು, ಕೆಲವು ಇಲ್ಲಿಂದ ಹೊರಟೋದ ಅಧಿಕಾರಿಗಳ ಮೇಲೂ ಸ್ವಲ್ಪ ಗುಮಾನಿ ಇದೆ. ಯಾಕಂದರೆ ಇಲ್ಲಿ ಆಗಿರೋಂಥ ಲೋಪದೋಷಗಳಿಗೆ ಕೆಲವು ಕಾರಣಗಳು ಅವರಿಂದಲೂ ಆಗಿರ್ಬೋದು. ಅವರ ಹೆಸರುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದನ್ನೆಲ್ಲ ನಾವು ಖಂಡಿತ ಮತ್ತೆ ಇವಾಗ ಅದನ್ನು ಹೊರಗೆ ತೆಗೆದು ಲೋಪದೋಷಗಳನ್ನೆಲ್ಲ ನಾವು ಸರಿಪಡಿಸೋಂಥ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಗಳನ್ನ ಇಡ್ತೀವಿ. ಅಂದರೆ ವಿಶ್ವವಿದ್ಯಾಲಯಕ್ಕೆ ಕಪ್ಪು ಚುಕ್ಕೆ ತರ ನಿಟ್ಟಿನಲ್ಲಿ ಯಾರು ಈ ಥರ ಹಿಂದೆ ಕೈವಾಡ ಇರಬಹುದು ಅಂತ ನಾನು ಹೇಳ್ತೀನಿ. ಆದರೆ ಯಾವ ಅಧಿಕಾರಿಗಳ ಮೇಲೂ ನಾನು ಬೊಟ್ಟು ತೋರಿಸಿ ಹೇಳೋದಿಲ್ಲ. ಆದರೆ ಅದು ತನಿಖೆ ಎಲ್ಲ ಆದ ನಂತರ ಅದು ತಾನಾಗೆ ಬಯಲಾಗುತ್ತೆ. ಆಂತರಿಕ ಕಚ್ಚಾಟದ ಭಾಗ ಅಂತೀರಾ ಸರ್ ಈ ಘಟನೆನ? ಯಾವುದಪ್ಪ? ಆಂತರಿಕ ಕಚ್ಚಾಟದ ಭಾಗ? ಯಾವ ಆಂತರಿಕ ಕಚ್ಚಾಟನೂ ಇಲ್ಲ ಇಲ್ಲಿ. ನೀವೇ ನೋಡಿದ್ದೀರಾ. ಇವತ್ತು ನನ್ನ ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ಇದ್ದಾರೆ. ನೋಡಿ, ಇದು ಒಂದು ಕುಟುಂಬ ಅಂತ ಇದ್ದಾಗ ಆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ಒಟ್ಟಾರೆ ಅದರ ಒಂದು ಸಂಸ್ಥೆಯ ಸಮಸ್ಯೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗುತ್ತೆ. ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಯೂನಿವರ್ಸಿಟಿ ನಿಮಗೂ ಕೂಡ ಗೊತ್ತಿದೆ. ಸೊ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆ, ಮಾರ್ಕ್ಸ್ ಕಾರ್ಡ್ ಕೂಡ ಕೊಡ್ತಿಲ್ಲ. 1, 3, 5ನೇ ಸೆಮಿಸ್ಟರ್ ಎಕ್ಸಾಮ್ ಆಗಿ ರಿಸಲ್ಟ್ ಕೂಡ ಬಂದಿಲ್ಲ. ಹೀಗಾದಾಗ ಜಿನೆನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಪಾಸ್ ಆದವರಿಗೆ. ಅವರು ಈಗ ಮತ್ತೊಂದು ಕಡೆ ಓದಕ್ಕೆ ಬರದೆ ಮತ್ತೊಂದು ಕಡೆ ಉದ್ಯೋಗ ಹೋಗ್ಬೇಕು ಅಂತ ಓದಿ ಮನೇಲಿರೋದ್ರೆ ಮತ್ತೇನಕ್ಕೆ ಬೇಕು ಯೂನಿವರ್ಸಿಟಿ ಅಥವಾ ಬೇರೆ ಯೂನಿವರ್ಸಿಟಿಗೆ ಹೋಗ್ಬೋದಲ್ಲ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನೀವು ಸ್ವಲ್ಪ ಹೇಳಿ ಬಯಸ್ತೀರಾ? ಒಳ್ಳೆ ಪ್ರಶ್ನೆ. ತಾವು ಕೇಳಿದ್ದು ನಿಜವಾದ ಒಂದು ತೀವ್ರವಾದ ಸಮಸ್ಯೆ. ಆದರೆ ಅದಕ್ಕೆ ಒಂದು ಪರಿಹಾರ ಇದೆ. ಅದನ್ನು